ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಆದ್ಮ್ಯಾಕೋ ಮಗಳು ಮನೆಗೆ ಬಂದವಳೆ ಅಂತ ಬ್ಯಾಸರ ಮಾಡ್ಕೊಂಡಿದ್ಯಾ ಪುಟ್ಟಕ್ಕ? ಇದ್ರಾಗ ಬ್ಯಾಸರ ಆಗಂಥದ್ದು ಏನದ ರಾಜವ್ವ? ಬಂದವಳೆ ತಿಂಗಳು ಕಳೆದ್ಮೇಲೆ ಗಂಡನ ಮನೆಗೆ ಹೋಯ್ತಾಳೆ ದಿಟ. ಆದರೆ ಮದುವೆ ಆದ ಹೆಣ್ಮಗಳು ಒಂದೇ ದಿನಕ್ಕೆ ತವ್ರ ಮನೆ ಸೇರ್ಕೊಂಡ್ರೆ ಜನಗಳು ತೆಪ್ಪಾಗಿ ಮಾತಾಡ್ಕೊಳಲ್ವಾ ಪುಟ್ಟಕ್ಕ? ಇವತ್ತು ಕಟ್ಟೆ ತವ ಕೆಂಪಮ್ಮ ಸಿಕ್ಬಿಟ್ಟು ಯೋನ್ ರಾಜವ್ವ ಸುಮಾ ಗಂಡನ ಮನೆ ಬಿಟ್ಟು ಬಂದ್ಬಿಟ್ಟವಳಂತೆ, ಏನು ಹಿರಿಯಕ್ಕನ ಚಾಳಿನೇ ಆಯ್ತಾ ಅಂತ ಕೇಳ್ಬಿಟ್ಲು. ನಾನು ಸುಮ್ಕೆ ಬಿಡ್ಲಿಲ್ಲ, ಸಾರಿಗೆ ಬಾಯ್ ಮಾಡಿ ಇರೋ ಸತ್ಯನ ಬಂದಿದ್ದೀನಿ. ಆದರೂ ಪುಟ್ಟಕ್ಕ, ನಾನು ಹಿಂಗೆ ಹೇಳ್ತೀನಿ ಅಂತ ಬ್ಯಾಸರ ಮಾಡ್ಕೋಬೇಡ. ಗಂಡನ ಮನೆಗೆ ಹೋಗ್ಬೇಕಾದ್ರೆ ಸುಮನ್ ಜೊತೆ ಸಹನನ್ನ ಕಳಿಸ್ಬಾರ್ದಾಗಿತ್ತು ನೀನು. ಸಹನ ಗಂಡ ಬಿಟ್ಟವಳು, ಅವಳು ಕಾಲಿಟ್ಗಳಿಗೇನೋ ಏನೋ ಸುಮನು ಗಂಡನ್ ಬಿಟ್ಟು ಬರೋ ಹಂಗಾಯ್ತು. ಸಹನನು ನಮ್ಮಗಳೇ, ಆದರೆ ಶುಭ ಕಾರ್ಯಗಳಲ್ಲೆಲ್ಲ ಇಂಥವ್ರ ಕಾಲ್ಗುಣ ಅಶುಭ ಅಲ್ವಾ ಪುಟ್ಟಕ್ಕ? ಅವತ್ತು ಬಳೆ ಶಾಸ್ತ್ರದಾಗೆ ಅವಯ್ಯ ನನ್ನ ಮಾತು ಕೇಳ್ದೆ ಸಹನನ ಕೈಲೇನೆ ಬಳೆ ತೊಡಸ್ತಾ. ಇನ್ನು ಹೊಸ್ಲು ಶಾಸ್ತ್ರದಾಗೂ ಸಹನನೇ ಜೊತೆಗೆ ನಿಂತಿದ್ಲು. ನನ್ಗೆ ಯಾಕೋ ಇದೆಲ್ಲ ಸೇರಿನೇ ಹಿಂಗಾಗೈತೆ ಅಂತ ಅನ್ನಿಸ್ತೈತೆ. ನಾನು ಹಿಂಗೆ ಹೇಳ್ದೆ ಅಂತ ತೆಪ್ ತಿಳ್ಕೊಬೇಡ ಪುಟ್ಟಕ್ಕ. ನನ್ಗೆ ಅನ್ಸಿದ್ದನ್ನ ನಾನು ಹೇಳ್ದೆ ಆಟೆಯ. ಆದರೂ ವಿಧಿಯಾಟದ ಮುಂದೆ ಯಾರು ಯೋನ್ ಮಾಡೋಕ್ಕಾಯ್ತದೆ ಹೇಳು? ನೀನು ಯೋನೇ ಹೇಳು ಪುಟ್ಟಕ್ಕ. ಸಹನನು ಹೊಸಿ ಅವಳು ಸ್ಥಾನ ಮಾನನ ಅರ್ಥ ಮಾಡ್ಕೊಂಡು ಇಂಥ ಶಾಸ್ತ್ರ ಸಂಪ್ರದಾಯದಿಂದ ದೂರ ಉಳಿದಿದ್ರೆ ಎಲ್ಲ ಸಂದಾಗಿರ್ತಿತ್ತು. ಅನಿಷ್ಟಕ್ಕೆಲ್ಲ ಸನಿಸ್ರನೇ ಕಾರಣ ಅಂತ ಹೇಳೋದು ತೆಪ್ಪಾಯ್ತದೆ ರಾಜವ್ವ. ಏನೋ ಜಾತಕದಾಗ್ದಿರೋ ದೋಸ್ತದಿಂದ ಗುರುಗಳು ಹಂಗೆ ಹೇಳವ್ರೆ, ಎಲ್ಲ ಸರಿ ಹೋಯ್ತದೆ. ಇವಳೇನಪ್ಪ ನಾನು ಸಹನನ ಮ್ಯಾಗೆ ಗೂಬೆ ಕೂರ್ಸಕ್ಕೆ ಈಟೆಲ್ಲ ಹೇಳಿದ್ರು ಒಂದೇ ಒಂದು ಮಾತನಾಗೆ ಉಲ್ಟಾ ಹೊಡೆದ್ಬಿಟ್ಲಲ್ಲ. ನಂತವ್ ಹೇಳ್ದಂಗೆ ಸಾನಂತವ್ ಹೇಳ್ಬೇಡ, ಮನ್ಸಿಗೆ ನೋವು ಮಾಡ್ಕೊಂತಾಳೆ. ಅಯ್ಯಯ್ಯೋ ಇಲ್ಲ ಪುಟ್ಟಕ್ಕ, ನನ್ನ ಮನ್ಸಿಗೆ ಅನ್ಸಿದ್ದನ್ನ ಹೇಳ್ಬೇಕು ಅಂತ ಅನಿಸ್ತು, ಹೇಳ್ದೆ ಆಟೆಯ. ನಿನ್ಗೇನಾದರೂ ಬೇಜಾರಾಗಿದ್ರೆ ದಯವಿಟ್ಟು ಸಂಸ್ಬಿಡು. ಆಯ್ತು, ಒಲೆ ಮೇಲೆ ಬ್ಯಾಳ್ಗಿಕ್ಕಿವ್ನಿ ಬೆಂದೈತನ್ ನೋಡೋಕು. ಸರಿ ಪುಟ್ಟಕ್ಕ.